ಮಾಡುತ್ತಿರುವ ಅಮೆರಿಕ ಹಾಗೂ ಇಸ್ರೇಲ್ಗೆ ಧಿಕ್ಕಾರ ಧಿಕ್ಕಾರ. ಡೌನ್ ವಿತ್ ಅಮೆರಿಕನ್ ಇಂಪೀರಿಯಲಿಸಂ, ಡೌನ್ ವಿತ್ ಅಮೆರಿಕನ್ ಇಂಪೀರಿಯಲಿಸಂ, ಡೌನ್ ವಿತ್ ಇರಾಕ್ನಿಂದ ಕೈ ತೆಗೆ ಅಮೆರಿಕ ಯುದ್ಧ ಬಿಪಾಸು ಅಮೆರಿಕಾಗೆ ಧಿಕ್ಕಾರ ಧಿಕ್ಕಾರ. ಯುದ್ಧ ಬಿಪಾಸು ಅಮೆರಿಕ ಹಾಗೂ ಇಸ್ರೇಲ್ಗೆ ಧಿಕ್ಕಾರ ಧಿಕ್ಕಾರ. ವಿಶ್ವ ಕಾರ್ಮಿಕರೇ ಒಂದಾಗಿ, ವಿಶ್ವ ಕಾರ್ಮಿಕರೇ ಒಂದಾಗಿ, ವಿಶ್ವ ಕಾರ್ಮಿಕರೇ ಒಂದಾಗಿ. ಯುದ್ಧ ಬಿಪಾಸು ಅಮೆರಿಕಾಗೆ ಧಿಕ್ಕಾರ ಧಿಕ್ಕಾರ. ಯುದ್ಧ ಬಿಪಾಸು ಅಮೆರಿಕಾಗೆ ಧಿಕ್ಕಾರ ಧಿಕ್ಕಾರ. ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್. ಇಸ್ರೇಲ್ ಮತ್ತೆ ಅಮೆರಿಕದ ಸಾಮ್ರಾಜ್ಯಶಾಹಿ ದುಷ್ಟಕೂಟ ಇವತ್ತು ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿಯ ನಾಗರಿಕರನ್ನ, ಆ ದೇಶದ ನಾಯಕರನ್ನ ಏನು ಸಾಯಿಸ್ತಾ ಇದೆ, ಇದನ್ನ ಖಂಡಿಸಿ ನಾವು SUCI ಕಮ್ಯುನಿಸ್ಟ್ ಪಕ್ಷದಿಂದ ಇಡೀ ದೇಶದಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಇರಾನು ಅಮೆರಿಕ ಹೇಳಿದಂತಹ ಒಂದು ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ ಅನ್ನೋ ಒಂದು ನೆಪವನ್ನ ಕೊಟ್ಟು ಅದರ ಸಾರ್ವಭೌಮತ್ವವನ್ನ ಧಿಕ್ಕರಿಸಿ ಎಲ್ಲ ಅಂತಾರಾಷ್ಟ್ರೀಯ ಕಾಯ್ದೆಗಳನ್ನ ಧಿಕ್ಕರಿಸಿ ಉಲ್ಲಂಘನೆ ಮಾಡಿ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಿ ಎಂತಹ ಸರ್ಕಾರ ಇರಬೇಕು, ಯಾರು ಇರಬೇಕು ಅನ್ನೋದನ್ನ ತೀರ್ಮಾನ ಮಾಡುವಂತ ಹಕ್ಕು ಆ ದೇಶದ ಪ್ರಜೆಗಳದ್ದೇ ವಿನ ಅದನ್ನ ಅಮೆರಿಕ ಆಗ್ಲಿ ಇಸ್ರೇಲ್ ಆಗ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಜವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ಇಡೀ ಅರಬ್ ಪ್ರದೇಶದಲ್ಲಿ ಏನು ಹೇರಳವಾದ ತೈಲ ಸಂಪನ್ಮೂಲ ಇದೆ ಅದನ್ನ ಕೊಳ್ಳೆ ಹೊಡೆಯೋದಕ್ಕೆ ಇರಾನ್ ಅನ್ನೋದು ಅಮೆರಿಕಗೆ ಒಂದು ಮಗ್ಗುಲ ಮುಳ್ಳಾಗ್ಬಿಟ್ಟಿದೆ. ಅದು ಒಪ್ಪುತ್ತಾ ಇಲ್ಲ. ಅಮೆರಿಕ ಹೇಳಿದಂಗೆ ಮಾಡೋದಕ್ಕೆ ಇರಾನ್ ಒಪ್ಪುತ್ತಾ ಇಲ್ಲ. ಮತ್ತು ಅಮೆರಿಕ ತೀವ್ರವಾದಂತ ಒಂದು ಆರ್ಥಿಕ ಸಂಕಷ್ಟದಲ್ಲಿದೆ. ಹಾಗಾಗಿ ಅಮೆರಿಕದ ತೈಲ ಕಂಪನಿಗಳಿಗೆ ಇರಾನ್ನ ತೈಲ ಉದ್ಯಮದಲ್ಲಿ ಅವಕಾಶ ಮಾಡಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿರುವಂತ ಸರ್ಕಾರವನ್ನ ಕಿತ್ತೊಗೆದು ತನಿಖ್ ಬೇಕಾದಂತಹ ಒಂದು ಏನಂತಾರೆ ದಲ್ಲಾಳಿ ಸರ್ಕಾರವನ್ನ ತರಬೇಕು ಅಂತೇಳಿ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಇದು ಬರೀ ಕೇವಲ ಇರಾನ್ನ ವಿಷಯ ಅಲ್ಲ. ಈ ವೆನಿಜುಲಾ ಮೇಲೆ ಕೂಡ ಅಮೆರಿಕ ಇದೇ ರೀತಿಯಲ್ಲಿ ಮಾಡಿದೆ, ಗಾಜಾದಲ್ಲಿ ಮಾಡ್ತಾ ಇದೆ, ಹಿಂದೆ ಇರಾಕ್ ನಲ್ಲಿ ಮಾಡಿದೆ, ಲಿಬಿಯಾದಲ್ಲಿ ಮಾಡಿದೆ. ಇದು ಕೇವಲ ಕಳೆದ 15-20 ವರ್ಷಗಳಲ್ಲಿ ಅಮೆರಿಕ ಮಾಡಿದಂತಹ ದಬ್ಬಾಳಿಕೆಯ ಪ್ರಕರಣಗಳು. ಹಾಗಾಗಿ ಇಂತಹ ಒಂದು ದಬ್ಬಾಳಿಕೆಯನ್ನ ಪ್ರಪಂಚದ ಜನ ಒಪ್ಕೋಬಾರದು. ಅದರಲ್ಲೂ ಮುಖ್ಯವಾಗಿ ಅಮೆರಿಕ ಮತ್ತು ಇಸ್ರೇಲಿನ ಜನಗಳೇ ಇದನ್ನ ಪ್ರತಿಭಟಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಹಾಗೇನೆ ನಮ್ಮ ದೇಶ ಇಸ್ರೇಲ್ನಂತಹ ಒಂದು ಫ್ಯಾಸಿಸ್ಟ್ ದೇಶವನ್ನ ಅದರ ಜೊತೆ ಯಾವುದೇ ರಾಜತಾಂತ್ರಿಕ ಸಂಬಂಧ ಇಟ್ಕೋಬಾರದು. ಮತ್ತು ಮೋದಿ ಅವರು ಏನು ಅಲ್ಲಿಯ ಪ್ರಧಾನಿಯನ್ನ ತನ್ನ ಸಹೋದರ ಅಂತ ಹೇಳಿ ನಾಚಿಕೆಗೇಡಿಂದ ಹೇಳಿ ತಪ್ಪಿಕೊಂಡ್ರು. ಇದನ್ನ ಕೂಡ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಖಂಡಿತ ನಮ್ಮ ದೇಶದ ಜನಗಳನ್ನ ಪ್ರತಿನಿಧಿಸಿ ಅವರು ಮಾಡಿಲ್ಲ. ನಮ್ಮ ದೇಶದ ಕೆಲವು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪ್ರತಿನಿಧಿಯಾಗಿ ಅವರು ಇಸ್ರೇಲ್ ನಲ್ಲಿ ಈ ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಯುದ್ಧವನ್ನ ತಕ್ಷಣ ನಿಲ್ಲಿಸಬೇಕು ಮತ್ತು ಇದಕ್ಕೋಸ್ಕರ ಇಡೀ ಪ್ರಪಂಚದ ಶಾಂತಿ ಪ್ರಿಯ ಜನತೆ ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಭಾರತ ಸರ್ಕಾರ ಮೌನ ವಹಿಸಿದೆ. ಇದ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದ್ದಾರೆ. ಹೌದು, ಭಾರತದಕ್ಕೆ ಒಂದು ಸಾಮ್ರಾಜ್ಯಶಾಹಿ ವಿರೋಧಿ ಪರಂಪರೆ ಇದೆ. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ 10 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿ ನಮ್ಮ ದೇಶ ಸ್ವಾತಂತ್ರ್ಯವನ್ನ ಗಳಿಸಿದೆ. ಹಾಗಾಗಿ ಅದೇ ಪರಂಪರೆಯನ್ನ ಮುಂದುವರಿಸ್ತಾ ನಮ್ಮ ದೇಶ ನಿರಂತರವಾಗಿ ದಬ್ಬಾಳಿಕೆಗೆ ಒಳಗಾದಂತ ದೇಶಗಳ ಪರವಾದಂತ ನಿಲುವನ್ನ ತಗೊಳ್ತಾ ಇತ್ತು. ಆದ್ರೆ ಕಳೆದ 10 ವರ್ಷಗಳಿಂದ ನಮ್ಮ ದೇಶದ ಒಂದು ವಿದೇಶಾಂಗ ನೀತಿಯಲ್ಲಿ ಕೂಡ ಬದಲಾವಣೆ ಬರ್ತಾ ಇದೆ. ನಮ್ಮ ದೇಶದ ಒಂದು ಏನಂತಾರೆ ಸರ್ಕಾರ ಕೂಡ ಇವತ್ತು ದಬ್ಬಾಳಿಕೆ ಮಾಡುವವರ ಪರವಾಗಿ ಅಮೆರಿಕ ಮತ್ತು ಇಸ್ರೇಲಿನ ಪರವಾದಂತಹ ನೀತಿಯನ್ನ ನಮ್ಮ ಸರ್ಕಾರ ತಗೊಳ್ತಾ ಇದೆ. ಇದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಭಾರತ ಸರ್ಕಾರ ಈಗ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯುವಕರನ್ನೆಲ್ಲ ಅವರು ಇಲ್ಲೇ ಉದ್ಯೋಗ ಇತ್ತು, ಈಗ ಅಲ್ಲಿ ಹೊರಗಡೆ ಹೋಗಿ ಇಂಥ ಪರಿಸ್ಥಿತಿಯಲ್ಲಿ ಯುವಕ ಸೇರ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಅದೇ ನಮ್ಮ ದೇಶದಲ್ಲಿ ಸಂಪೂರ್ಣವಾದ ಉದ್ಯೋಗ ಅವಕಾಶಗಳು ಇಲ್ಲದೆ ಇರೋ ಕಾರಣ ಯುವಕರು ಉದ್ಯೋಗಗಳನ್ನು ಹುಡ್ಕೊಂಡು ಗಲ್ಫ್ ದೇಶಗಳಿಗೆ ಹೋಗಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಗಲ್ಫ್ ದೇಶಗಳಲ್ಲಿದೆ. ಅವರ ಜೀವನ ಇವತ್ತು ಸುರಕ್ಷತೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಯುದ್ಧ ಇದು ಕೇವಲ 2 ದೇಶಗಳ ನಡುವೆ ಯುದ್ಧ ಉಳ್ಕೊಂಡಿಲ್ಲ, ಇಡೀ ಅರಬ್ ದೇಶಗಳು ಇದರಲ್ಲಿ ಸೇರ್ಕೊಂಡ್ಬಿಟ್ಟಿವೆ ಈಗ. ಹಾಗಾಗಿ ಅವರ ರಕ್ಷಣೆಗೆ ಕೂಡ ನಮ್ಮ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು.
ಅವರ ಒಂದು ಪುನರ್ವಸತಿಗೆ ಬೇಕಾದಂತ ಕ್ರಮಗಳನ್ನ ಕೂಡ ಅವರು ಕೈಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇದು ನಮಗೆ ನಮ್ಮ ದೇಶ ಜನರಿಗೆ ನೇರವಾಗಿ ಸಂಬಂಧ ಇರುವಂತ ವಿಷಯ ಆಗೋಗ್ಬಿಟ್ಟಿದೆ. ಮತ್ತು ನಮ್ಮ ದೇಶದಲ್ಲಿ ಇವಾಗ ತೈಲದ ಒಂದು ಸರಬರಾಜಿನ ಕೊರತೆ ಕೂಡ ಬರುವಂತ ಅಪಾಯ ಇದೆ. ಇದಕ್ಕೂ ಕೂಡ ತಕ್ಷಣದ ಕ್ರಮವನ್ನ ನಮ್ಮ ದೇಶ ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ಆ ಯುದ್ಧದ ದುಷ್ಪರಿಣಾಮವನ್ನ ನಮ್ಮ ದೇಶ ಜನ ಕೂಡ ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ. ಸ್ನೇಹಿತರೆ, ಇವತ್ತು ನಾವು SUCI ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿಯಿಂದ ಮೈಸೂರಲ್ಲಿ ಒಂದು ಹೋರಾಟ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಿಮ್ಗೆ ಗೊತ್ತಿರ್ಬೋದು, ಇರಾನು, ಇಸ್ರೇಲು, ಅಮೆರಿಕ ಇದ್ರ ನಡುವೆ ವಾರ್ ನಡೀತಾ ಇದೆ. ಇದ್ರ ನಡುವೆ ಅಮೆರಿಕ ತನ್ನ ಸಾಮ್ರಾಜ್ಯಶಾಹಿ ಧೋರಣೆಯನ್ನ ತೋರಿಸ್ತಾ ಇರೋದು ಮಾತ್ರ ಅಲ್ಲ, ಇವತ್ತು ಇಡೀ ವಿಶ್ವದಲ್ಲೇ ಒಂದು ಅಟ್ಟಹಾಸ ಮಾಡ್ತಾ ಇದೆ. ಇವತ್ತು ಒಂದು ದೇಶಕ್ಕೆ ನುಗ್ಗಿ ಆ ದೇಶದ ನಾಯಕನನ್ನ ಕೊಂದಾಕೋದು, ಒಂದು ದೇಶದ ಒಬ್ಬ ನಾಯಕನನ್ನೇ ಅಮೆರಿಕಕ್ಕೆ ಎತ್ಕೊಂಡು ಹೋಗೋದು ಅನ್ನೋದು ಇದು ಅತ್ಯಂತ ದುಷ್ಟ ಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟ್ ಮಾತ್ರ ಅಲ್ಲ, ಇವತ್ತು ಪ್ರಜಾತಂತ್ರ, ಡೆಮೋಕ್ರಸಿ ನಮ್ದು ದೊಡ್ಡ ಡೆಮೋಕ್ರಸಿ ಅಂತ ಬಾಯ್ ಬಡ್ಕೊಳ್ಳುವಂತ ಅಮೆರಿಕ ಇವತ್ತು ಸಾಮ್ರಾಜ್ಯಶಾಹಿ ನೀತಿಯಿಂದ ಇವತ್ತು ದುಷ್ಟತನವನ್ನ ಮಾಡ್ತಾ ಇದೆ. ಇದನ್ನ ನಾವು ಒಕ್ಕೂರಿನಿಂದ ಖಂಡಿಸ್ತಾ ಇದೀವಿ. ಇವತ್ತು ನಾನು ಹೇಳುವಂಥದ್ದು, ಯಾವುದೇ ಒಂದು ದೇಶ ಅವ್ರ ಮೇಲೆ ಏನೇ ಆರೋಪ ಇರ್ಲಿ, ಆದ್ರೆ ಆ ದೇಶದೊಳಗೆ ನುಗ್ಗಿ ಹೋಗಿ ನಾಯಕನೇ ಕೊಲ್ಲುವಂಥದ್ದು ಸರಿಯಾದ ಕ್ರಮ ಅಲ್ಲ. ಇವತ್ತು ಅದನ್ನ ನಾವು ಖಂಡಿಸ್ತೀವಿ. ಈ ಕೂಡಲೇ ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ ಮುಂಬಂದು ಈ ಕೃತ್ಯವನ್ನ ಖಂಡಿಸ್ಬೇಕು. ಅಮೆರಿಕದ ವಿರುದ್ಧ ಸರಿಯಾದ ಕ್ರಮವನ್ನ ಕೈಗೊಳ್ಬೇಕು. ಹಾಗೇನೆ ಇವತ್ತು ಯುದ್ಧದಿಂದ ಯಾವ ಪರಿಹಾರನೂ ಕೂಡ ಇಲ್ಲ. ಇವತ್ತು ನಿಮಗೆ ಗೊತ್ತಿರೋ ಅಂತದೆ, ಇವತ್ತು ಇಸ್ರೇಲ್ ಕೂಡ ಆ ಮಕ್ಕಳ ಸ್ಕೂಲ್ಗಳ ಮೇಲೆ ದಾಳಿ ಮಾಡಿ ಮಕ್ಕಳನ್ನ ಸಾಯಿಸಾಕ್ತಾ ಇದ್ದಾರೆ. ಇದ್ಯಾವ ರೀತಿ ಶಾಂತಿ ಕಾಪಾಡ್ತಾರೆ ಸ್ವಾಮಿ ನೀವು? ಅಮೆರಿಕನು ಶಾಂತಿ ಕಾಪಾಡ್ತೀವಿ ಅಂತ ಹೇಳ್ತಾರೆ, ಇಸ್ರೇಲ್ ಶಾಂತಿ ಕಾಪಾಡ್ತೀವಿ. ಯಾವ ಶಾಂತಿ ಕಾಪಾಡ್ತಾ ಇದ್ದಾರೆ? ನರಮೇಧ ಮಾಡ್ತಾ ಇದ್ದಾರೆ. ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ ಸರ್. ಇವತ್ತು ಭಾರತ ಸರ್ಕಾರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ನಾನು ಏನ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಬರೀ ಭಾರತದ ಪ್ರಧಾನಿ ಮಾತ್ರ ಅಲ್ಲ, ಎಲ್ಲಾ ವಿಶ್ವದ ಎಲ್ಲಾ ದೇಶಗಳ ಪ್ರಧಾನಿಗಳು ಕೂಡ ಮಾತಾಡ್ಬೇಕು. ಭಾರತದ ಜನಗಳು ಕೂಡ ಮಾತಾಡ್ಬೇಕು. ಇವತ್ತು ಭಾರತದ ವಿದೇಶಾಂಗ ನೀತಿನೂ ಕೂಡ ಸರಿಯಾದಂತಹ ನಿಲುವನ್ನ ಇವತ್ತು ಪ್ರಕಟಿಸ್ಬೇಕು. ಯಾರು ಶೋಷಣೆಗೊಳಗಾಗಿದ್ದಾರೆ ಅವ್ರ ಪರ ನಿಲ್ಲಬೇಕು. ಇಂಥ ದುಷ್ಟ ಕೃತ್ಯಗಳನ್ನ ವಿರೋಧಿಸ್ಬೇಕು ಅಂತಾನೆ ನಾನು ಆಗ್ರಹಿಸ್ತೀನಿ. ನಾವು SUCI ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ದೇಶವ್ಯಾಪಿ ಇವತ್ತು ಅಮೆರಿಕ ಮತ್ತೆ ಇಸ್ರೇಲ್ ಏನು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ, ಇದನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ಈಗಾಗ್ಲೇ ಇವತ್ತು ಪ್ರಪಂಚದಾದ್ಯಂತ ಈ ಅಮೆರಿಕದ ಧೋರಣೆ ಏನು ಅಂತ ಗೊತ್ತಿದೆ. ಇಡೀ ಪ್ರಪಂಚದ ಒಂದು ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸಿ ಇಂಥ ಒಂದು ರಾಷ್ಟ್ರಗಳ ಮೇಲೆ ದಾಳಿ ನಡೆಸ್ತಾ ಇರೋದು ಇವತ್ತು ಸಾಮಾನ್ಯ ಆಗೋಗ್ತಾ ಇದೆ. ಸೊ ಇಲ್ಲಿ ಅಮೆರಿಕ ತಾನು ಯಾರು ಇದಕ್ಕೆ ಬೇರೆ ದೇಶಗಳಲ್ಲಿ ಒಂದು ಇಂಡಿಪೆಂಡೆಂಟ್ ಸಾವರಿನ್ ನೇಷನ್ಗಳಿಗೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಮೂಗ್ ತುರ್ಸೋದಿಕ್ಕೆ ಈ ಪ್ರಶ್ನೆಯನ್ನ ನಾವ್ ಎತ್ತುತ್ತಾ ಇದ್ದೀವಿ. ಹಿಂದೆ ಅವರು ವೆನೆಜುವೆಲಾದ ಅಧ್ಯಕ್ಷರನ್ನ ಬಂಧಿಸಿ ಕರ್ಕೊಂಡು ಹೋದ್ರು. ಇವತ್ತು ಇರಾನಿನ ಅಧ್ಯಕ್ಷರನ್ನ ಅಲ್ಲಿ ಕೊಂದಿದ್ದಾರೆ. ಅಂದ್ರೆ ಅಲ್ಲಿ ಆಂತರಿಕವಾಗಿ ನಡೆಯುವಂತ ರಾಜಕೀಯ ಮತ್ತೊಂದು ಅದು ನಿರ್ಧಾರ ಮಾಡೋದಿಕ್ಕೆ ಅಮೆರಿಕ, ಇಸ್ರೇಲ್ ಯಾರು, ಅಲ್ಲಿಯ ಜನಗಳು ಅವರು ನಿರ್ಧಾರ ಮಾಡ್ತಾರೆ. ಸೊ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಹೇಗೆ ಹಿಟ್ಲರ್ ಇಡೀ ಪ್ರಪಂಚನ ತನ್ನ ಕಪಿಮುಷ್ಟಿಯಲ್ಲಿ ತರಬೇಕು ಅಂತ ಹೇಳಿ ಅವರು ಹೊರಟ್ರು, ಅದೇ ರೀತಿ ಇವತ್ತು ಅಮೆರಿಕ ಇಡೀ ಪ್ರಪಂಚನ ತನ್ನ ಕಪಿಮುಷ್ಟಿ ಅಡಿಯಲ್ಲಿ ತರಬೇಕು ಅಂತ ಹೊರಟಿದ್ದಾರೆ. ಆರ್ಥಿಕವಾಗಿ ತಮ್ಮ ಒಂದು ಹಿಡಿತನ ಸಾಧಿಸಕ್ ಹೊರಟಿದ್ದಾರೆ. ಇದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಪ್ರಪಂಚದ ದುಡಿಯುವ ವರ್ಗ ಎಲ್ಲ ಒಂದಾಗಿ ಇದನ್ನ ವಿರೋಧಿಸ್ಬೇಕು. ಅಲ್ಲೆಲ್ಲೋ ದೂರದಲ್ಲಿ ಯುದ್ಧ ನಡೀತಾ ಇದೆ, ಅದಕ್ಕೂ ನಮಗೂ ಏನು ಸಂಬಂಧ ಅಂತ ಹೇಳಿ ನಾವು ಸುಮ್ನೆ ಕೂತ್ಕೊಳ್ಳೋಕ್ಕಾಗಲ್ಲ. ಇದು ನೇರವಾಗಿ ನಮ್ಮ ಮೇಲೆ ಪರಿಣಾಮ ಬೀರತ್ತೆ. ಪ್ರಪಂಚದ ತೈಲ ಮಾರುಕಟ್ಟೆಯ ಮೇಲೆ ಅದರ ಒಂದು ರೇಟ್ ಅನ್ನ ನಿರ್ಧಾರ ಆಗತ್ತೆ. ಈ ಎಲ್ಲಾ ಪರಿಣಾಮಗಳು ನಮ್ಗಳ ಮೇಲೆ ಬೀರತ್ತೆ. ಹಾಗಾಗಿ ನಾವು ದುಡಿಯುವ ವರ್ಗ ಒಂದಾಗಬೇಕು. ಈ ಸಾಮ್ರಾಜ್ಯಶಾಹಿಗಳ ಒಂದು ಅಟ್ಟಹಾಸನ ನಾವು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಇವತ್ತು ಭಾರತ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಇವರು ಕೂಡ ಒಂದು ಇಂಪೀರಿಯಲಿಸ್ಟ್ ರಾಷ್ಟ್ರವಾಗಿ ಹೋಗಿದ್ದಾರೆ. ಇವರು ಒಂದು ಜೂನಿಯರ್ ಪಾರ್ಟ್ನರ್ಗಳು. ಬರೀ ಹೇಳ್ಕೊಳ್ತಾರೆ,
ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಡೀ ವಿಶ್ವದ ಗುರು ಅಂತ. ಈ ವಿಶ್ವದ ಗುರು ಇವತ್ತು ಈ ತರದ ಒಂದು ದಾಳಿ ಆಗ್ಬೇಕಾದ್ರೆ ಬಾಯ್ ತೆಗೆದು ಮಾತಾಡೋದಿಕ್ಕಾಗೋದಿಲ್ವಾ ವಿಶ್ವ ಗುರುಗೆ ಅಂತ ಹೇಳಿದ್ರೆ, ಈಗ ಅಮೆರಿಕ ಜೊತೆ ಇವ್ರಿಗೆ ಎಂತ ಸಂಬಂಧ ಇದೆ ಅನ್ನೋದು ಗೊತ್ತಾಗತ್ತೆ ನಮಗೆ. ರಷ್ಯಾ ದೇಶದ ಜೊತೆ ನೀವು ತೈಲ ಕೊಂಡ್ಕೊಡ್ಬಾರ್ದು ಅಂತ ಯಾವಾಗ ಅಮೆರಿಕ ಹೇಳಿದ್ರು, ಅದಕ್ಕೆ ತಲೆ ಬಗ್ಸಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಮೆರಿಕ ಹತ್ರ ತೈಲ ತಗೊಳಕ್ ಹೊರಟಿದ್ದಾರೆ. ಇದೇನ್ ತೋರ್ಸತ್ತೆ ಅಂದ್ರೆ ಅಮೆರಿಕಾದ ಚಮಚ ಆಗೋಗಿದ್ದಾರೆ ಅನ್ನೋದನ್ನ ತೋರ್ಸತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.